ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಹಾಗೂ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ಉದ್ಯಮಿ ಮಾಸ್ತಪ್ಪ ನಾಯ್ಕ ಬಲ್ಸೆ ಪತ್ರ ಚಳುವಳಿ ಆರಂಭಿಸಿದ್ದು ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಇಂದು ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿದ ಉದ್ಯಮಿ ಮಾಸ್ತಪ್ಪ ನಾಯ್ಕ ಬಲ್ಸೆ ಪತ್ರಕರ್ತರ ಮುಂದೆ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು. ನಂತರ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆ ಅನೇಕ ಯೋಜನೆಗಳಿಗೆ ಜಾಗ ನೀಡಿದೆ. ಮಳೆಗಾಲದಲ್ಲಿ ಗುಡ್ಡ ಕುಸಿತವಾಗಲಿದೆ. ಅನಿಲ ಸೋರಿಕೆ, ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯಿಂದ ನಿತ್ಯ ರಸ್ತೆ ಅಪಘಾತ ಸಂಭವಿಸಿ ಸಂಚಾರ ಎನ್ನುವುದು ಸಾವಿನ ಸಂಚಾರವಾಗಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಅನೇಕ ಹೋರಾಟ ನಡೆದಿದೆ, ಆದರೂ ಆಸ್ಪತ್ರೆ ಆಗಿಲ್ಲ. ಇಂದು ಜಿಲ್ಲೆಯ ಜನರ ದೌರ್ಬಲ್ಯವೋ ಅಥವಾ ಜನನಾಯಕರ ದೌರ್ಬಲ್ಯವೋ ತಿಳಿಯದು. ಮುಂಬರುವ ಅಧಿವೇಶನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆಯಾಗಬೇಕು. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಘೋರ ಹೋರಾಟ ನಡೆಸುತ್ತೇವೆ. ಇಲ್ಲವಾದಲ್ಲಿ ದಯಾ ಮರಣಕ್ಕೆ ಅವಕಾಶ ನೀಡಿ ಎಂದು ವಿನಂತಿಸುತ್ತೇವೆ ಎಂದರು. ಇದು ಉತ್ತರ ಕನ್ನಡ ಜನರ ದೌರ್ಬಲ್ಯವೋ ಅಥವಾ ಇಲ್ಲಿಂದ ಆಯ್ಕೆಯಾದಂತಹ ನಾಯಕರುಗಳ ದೌರ್ಬಲ್ಯವು ಎನ್ನುವುದು ನಾವೇ ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎನ್ನುವುದು ಇವತ್ತಿನ ಕೂಗಲ್ಲ. ಈ ಹಿಂದೆ ಅನೇಕ ರೀತಿಯಲ್ಲಿ ಹೋರಾಟಗಳು ನಡೆದಿವೆ ಹಾಗೂ ಒಂದು ಗುಡ್ಡ ಕುಸಿತದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದರು ಹಾಗೂ ಆರೋಗ್ಯ ಮಂತ್ರಿಗಳು ಕೂಡ ಬಂದಿದ್ದರು. ಕೆಲವೊಂದು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ದರು. ಆದರೆ ಯಾವುದು ಕೂಡ ಇದುವರೆಗೆ ಪ್ರಯೋಜನ ಬರಲಿಲ್ಲ. ನಮ್ಮ ಜನರ ಕನಸು ಈಡೇರಿಸಲು ಇವರಿಂದ ಸಾಧ್ಯವಿಲ್ಲೋ ಅನ್ನೋದು ಕೂಡ ನಮಗೆ ತುಂಬ ಬೇಸರದ ಸಂಗತಿಯಾಗಿದೆ. ನಮ್ಮ ಬೇಡಿಕೆ ರಾಜಕಾರಣಿಗಳ ಕಿವಿಗೆ ಸೇರುತ್ತಿಲ್ಲವೋ ಅಥವಾ ನಮ್ಮ ಉತ್ತರ ಕನ್ನಡ ಇವರಿಗೆ ಬೇಡವಾಯಿತು ಅನ್ನುವುದೇ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಈ ಹಿಂದೆ ಈ ದೇಶಕ್ಕೆ ಕೂಡ ಸ್ವಾತಂತ್ರ್ಯ ಬರುವುದರಿಂದ ಈಗಿನ ತನಕ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದೇವೆ ನಾವು. ಇಂಡಿಯನ್ ನೇವಿ ಇರ್ಬೋದು, ಕೈಗಾ ಅಣುಸ್ಥಾವರ ಇರ್ಬೋದು. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾಣ ಉಳಿಸಿಕೊಳ್ಬೇಕಂದ್ರೆ ಒಂದು ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದು ಇಲ್ಲಿಲ್ಲ. ಇದು ನಮಗೆಲ್ಲರಿಗೂ ತುಂಬ ಸಂಕಟದ ಸಂಗತಿಯಾಗಿದೆ. ಈ ಪೋಸ್ಟ್ ಕಾರ್ಡ್ ಚಳವಳಿ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಮುಂಬರುವ ಬಜೆಟ್ನಲ್ಲಿ ಒಂದು ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಬೇಕು ಅಂತ ನಾವು ಈ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು, ಯುವ ಸಮೂಹ ಹಾಗೂ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಯ ಸಂಪೂರ್ಣ ಪಂಚಾಯತ್ ಲೆವೆಲ್ದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಯಾ ಊರಿನ ಜನರಿಗೆ ಪೋಸ್ಟ್ ಕಾರ್ಡನ್ನು ತಲುಪಿಸಿ ಅಲ್ಲಿಂದ ಸೈನ್ ಪಡೆದು ಮತ್ತೆ ಪೋಸ್ಟ್ ಆಫೀಸ್ ಮೂಲಕ ಕಳಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗೂ ಸಂಘ ಸಮೂಹಗಳು, ಸಂಘ ಸಂಸ್ಥೆಗಳು ಇದರಲ್ಲಿ ಕೈಜೋಡಿಸಿ ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಯಶಸ್ಸನ್ನು ಗಳಿಸೋಣ ಅಂತ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಈ ಮುಂಬರುವ ಬಜೆಟ್ನಲ್ಲಿ ಮತ್ತೆ ನಿರ್ಲಕ್ಷಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಮಾಡದೆ ಹಾಗೂ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಸಂಪೂರ್ಣವಾಗಿ ಕೈ ಬಿಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಘೋರವಾದ ಹೋರಾಟವನ್ನು ನಾವು ಕೈಗೊಳ್ಳುತ್ತೇವೆ. ಹಾಗೂ ಈ ಹೋರಾಟಕ್ಕೆ ಮೊದಲನೇದಾಗಿ ನಾನು ನನ್ನ ರಕ್ತದ ಮೂಲಕ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸರ್ಕಾರ ಇದಕ್ಕೆ ದಯವಿಟ್ಟು ಒಂದು ಉತ್ತೇಜನ ಕೊಟ್ಟು ಆದಷ್ಟು ಬೇಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾನು ನನ್ನ ದಯಾಮರಣ ಪತ್ರದ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲು ಇಚ್ಛಿಸುತ್ತೇನೆ. ಶಿವಮೊಗ್ಗ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಖಿಲೇಶ್ ಚಿಪ್ಪಳಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ 18,000 ಟನ್ ಸ್ಫೋಟಕ ಬಳಸುತ್ತಾರೆ ಎಂದಿದ್ದಾರೆ. 12 ದಶಲಕ್ಷ ಟನ್ ವಿಷಕಾರಿ ತ್ಯಾಜ್ಯ ನೀರಿಗೆ ಸೇರುತ್ತದೆ. ಇದರಿಂದ ಕೃಷಿಯನ್ನೇ ನಂಬಿಕೊಂಡವರ ಗತಿ ಏನು? ಇವರು ವಿಷದ ನೀರು ಕುಡಿಯಬೇಕಾ? ಇದು ಯಾವ ತರಹದ ನ್ಯಾಯ? ನಿಮ್ಮ ಹಣದ ಭ್ರಷ್ಟಾಚಾರದ ತೇವಲಿಗಾಗಿ ಜಿಲ್ಲೆಯನ್ನೇ ನಾಶ ಮಾಡಲು ಹೊರಟಿರುವಿರಿ. ಇದು ನಿಮಗೆ ಶೋಭೆಯೇ ಎಂದು ಗುಡುಗಿದರು. ಈ ಯೋಜನೆಗೆ ಪ್ರಮುಖ 4 ಇಲಾಖೆ
ಇಲಾಖೆಗಳ ಅನುಮತಿ ಪಡೆದಿಲ್ಲ ಎನ್ನುವ ಬಗ್ಗೆ ಕೆಪಿಸಿಎಲ್ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ನೀವು ಕಾನೂನಾತ್ಮಕ ಹೋರಾಟ ನಡೆಸುವಿರಾ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ, ಒಂದೊಮ್ಮೆ ಅನುಮತಿ ನೀಡಿದ್ದಲ್ಲಿ ನೀಡಿದ ಮಾರನೇ ದಿನವೇ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧತೆ ನಡೆದಿದೆ ಎಂದರು. ನಮ್ಮದು ಎರಡೂ ಜಿಲ್ಲೆಯ ಹೋರಾಟ ಒಕ್ಕೂಟದ ಇದರಲ್ಲಿ ಏನಿದೆ ಅಂದರೆ ಬೇರೆ ಬೇರೆ ವಿಂಗ್ ಇದೆ. ಸಾಮಾಜಿಕ ವಿಂಗ್ ಇದೆ, ಟೆಕ್ನಿಕಲ್ ವಿಂಗ್ ಇದೆ, ಮತ್ತು ಲೀಗಲ್ ಹೋರಾಟದ ವಿಂಗ್ ಇದೆ. ಲೀಗಲ್ ಹೋರಾಟದ ವಿಂಗಲ್ಲಿ ಏನು ಮಾಡ್ತಿದ್ದೀವಿ ನಾವು ಅಂತಂದರೆ, ಕಳೆದ ಇವರು ಎಷ್ಟು ಕಷ್ಟಪಟ್ಟರು ನಾವು ಕೇಳಿದ ದಾಖಲೆಗಳನ್ನು ಕೊಡ್ತಾ ಇಲ್ಲ. RTIನಲ್ಲಿ ಹಾಕಿ, ಆಮೇಲೆ ಮೇಲ್ಮನವಿ ಹಾಕಿ, ಆಮೇಲೆ RTI ಕಮಿಷನರ್ ಹತ್ರ ಹೋಗಿ ತೆಗೆದುಕೊಂಡ ದಾಖಲೆಗಳಿದು ಸಮಯ ತಗೊಳ್ತದೆ. ನಮಗೆ ಅಗತ್ಯ ಬೀಳ್ತಕ್ಕಂಥ ಎಲ್ಲ ದಾಖಲೆಗಳನ್ನು ನಾವು ಇಟ್ಟಿದ್ದೀವಿ. ಆದರೆ ಏನು ಮಾಡ್ತದೆ ಅಂತಂದರೆ, ನೀವು ಇವತ್ತು ಕೋರ್ಟಿಗೆ ಹೋದರೆ ನೀವು ಅಸಂಪ್ಷನ್ ಮೇಲೆ ಬಂದಿದ್ದೀರಿ, ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಪರ್ಮಿಷನ್ ಎಲ್ಲಿದೆ, ಕೊಟ್ಟಿಲ್ಲ ಅಂತಂದಮೇಲೆ ಕೊಡ್ತಾರೆ ಅನ್ನೋ ಅಸಂಪ್ಷನ್ ಮೇಲೆ ನಾವು ನಿಮ್ಮ ಕೇಸನ್ನು ತಗೊಳಕ್ಕಾಗೋದಿಲ್ಲ, ವಾಪಸ್ ಹೋಗಿ ಕಳಿಸ್ತಾರೆ. ವಿ ಆರ್ ವೇಟಿಂಗ್ ಫಾರ್ ದಿ ರೈಟ್ ಟೈಮ್. ಗೇಟ್ ಓಪನ್ ಆಗಬೇಕು, ಯಾವುದಾದ್ರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗಬೇಕು, ಇಲ್ಲ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಸಿಗಬೇಕು, ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್. ಒಂದು ಈಗ ಕೊಟ್ಟರೆ ನಾಳೆ ಬೆಳಿಗ್ಗೆ ನಾವು ಕೋರ್ಟಿಗೆ ಹೋಗಿ ಸೇರಿದ್ದೀವಿ. ಈಗ ಕೊಟ್ಟರೆ ಪ್ರೀ ಮೆಚ್ಯೂರ್ ಆಗುತ್ತೆ. ನಮ್ಮ ಇದು ವರ್ಕ್ ಆಗಲ್ಲ. ಅನುಮತಿ ಕೊಟ್ಟ ನಂತರ ಈಗ ಕೊಟ್ಟರೆ ನಾಳೆ ಬೆಳಿಗ್ಗೆ ಹೋಗ್ತಾರೆ. ನೀವು ಕೊಡದೆ ಹೋಗಕ್ಕೆ ಬರಲ್ಲ ಟೆಕ್ನಿಕಲಿ. ಯಾಕೆಂದ್ರೆ ಶಿಕ್ಷೆ ಕೊಟ್ಟಿಲ್ಲ ಅಂದಾಗ ನೀವು ಶಿಕ್ಷೆ ಕೊಡಬೇಡಿ. ಧಾರವಾಡ ಐಐಟಿ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಪತಿ ಭಟ್ ಮಾತನಾಡಿ, ದೇಶದ ಹಿತಾಸಕ್ತಿಗಾಗಿ ಯೋಜನೆಯ ಡಿಪಿಆರ್ ಬಹಿರಂಗಪಡಿಸಿಲ್ಲ ಎನ್ನುತ್ತಾರೆ. ಹಾಗಾದರೆ ಇವರಿಗೆ ಶರಾವತಿ ಕಣಿವೆ ನಾಶವಾಗುವ ಬಗ್ಗೆ ಅರಿವಿಲ್ಲವೇ? ಎಲ್ಲೆಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಲಿದೆ ಎನ್ನುವ ಮಾಹಿತಿಯೂ ಕೊಡಲಾಗುವುದಿಲ್ಲವೇ? ಇದರಿಂದ ಪರಿಸರಕ್ಕೆ ಆಗುವ ಹಾನಿ ಪ್ರಮಾಣ, ಯೋಜನೆಯ ಖರ್ಚು ವೆಚ್ಚ, ಆರ್ಥಿಕವಾಗಿ ಲಾಭದಾಯಕವೇ ಎನ್ನುವುದು ತಿಳಿಸಬೇಕು ಎಂದರು. ವಿಜ್ಞಾನಿ ಡಾಕ್ಟರ್ ಎನ್.ಎಂ. ಗುರುಪ್ರಸಾದ್ ಮಾತನಾಡಿ, ಕೆಪಿಸಿಎಲ್ 13 ಇಲಾಖೆಗಳ ತಾತ್ಕಾಲಿಕ ಒಪ್ಪಿಗೆ ಪಡೆದಿದೆ. ಇದು ಸಹ ಅನೇಕ ರೀತಿಯ ನಿಯಮಾವಳಿ ಇದೆ. ಯೋಜನೆ ಜಾರಿ ಆದಲ್ಲಿ ಗೇರುಸೊಪ್ಪದಿಂದ ಹೊನ್ನಾವರಕ್ಕೆ ಹರಿಯುವ ನದಿಯ ನೀರಿನಲ್ಲಿ ವ್ಯತ್ಯಾಸ ಆಗುತ್ತದೆ. ಉಪ್ಪು ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಶರಾವತಿ ಕಣಿವೆಯಲ್ಲಿ ಅಪರೂಪದ ಜೀವ ಸಂಕುಲಗಳಿದ್ದರೂ ಯೋಜನೆಗೆ ಅನುಮತಿ ನೀಡಲು ಹೊರಟಿರುವುದು ದುರಂತ ಎಂದರು. ಸೊ ಆಬ್ವಿಯಸ್ಲಿ ಹೊಳೆ ನೀರಲ್ಲಿ ವ್ಯತ್ಯಾಸ ಆಗಲ್ಲ ಅಂತ ನಾವು ಯಾರಾದರೂ ಯೋಚನೆ ಮಾಡ್ತಾರಲ್ಲ, ಸೊ ಕಾಮನ್ ಸೆನ್ಸ್ ಇರೋದು. ಸೊ ಹಾಗಾಗಿ ಇದು ಒಂದು ಪ್ರಮುಖವಾಗಿ ಇವರು ಯಾವುದು ಪರ್ಮಿಷನ್ನು ತಾತ್ವಿಕ ಒಪ್ಪಿಗೆ ಅಷ್ಟೇ ಸಿಕ್ಕಿದೆ ಬಿಟ್ಟರೆ. ಸೊ ಆ ಡಾಕ್ಯುಮೆಂಟ್ನ ನಾನು ಶೇರ್ ಮಾಡ್ತೀನಿ ಬೇಕಿದ್ರೆ ನಿಮಗೆ. ಆಕ್ವಾಟಿಕ್ ಇಕಾಲಜಿಯನ್ನು ನೀರಿನ ಹರಿವಿನಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅನ್ನೋದಕ್ಕೆ ಅವರೇ ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟ್. ಅದನ್ನ ಎಲ್ಲೂ ಪಬ್ಲಿಕ್ ಮಾಡಿಲ್ಲ. ಅದರ ಜೊತೆಗೆ 44 ಪ್ರಭೇದದ ಏನು ನಮ್ಮ ಸರೀಸೃಪಗಳ 44 ಪ್ರಭೇದ ಅಂತ ಹೇಳ್ತಾರೆ. ಅದರಲ್ಲಿ ಎಷ್ಟು ಒಂದು 15 ವೆರೈಟಿ ಹಾವು ಹಾಕಿದ್ದಾರೆ. ಅದು ಬಿಟ್ಟು ಬಾಕಿ ಎಲ್ಲ ಸೇರಿಸಿ 44 ಅಂತಾರೆ. ಈ ಹೊನ್ನಾವರದಲ್ಲಿ ಯಾವುದೋ ಒಂದು ಟೌನಿಗೆ ಹೋದ್ರು 44 ಪ್ರಭೇದ ನಿಮ್ಗೆ ಕಣ್ಣು ಮುಚ್ಕೊಂಡು ಸಿಗುತ್ತೆ. ಸೊ ಅದೆಲ್ಲ ಸುಳ್ಳು ರಾಟ. ಮತ್ತು ಅವರೇನೋ ವೈಪರ್ ಕಿಂಗ್ ಕೋಬ್ರಾ ಅಂತ ಒಂದು ಸೈಂಟಿಫಿಕ್ ನೇಮ್ ಹಾಕಿದ್ದಾರೆ. ಅಂದರೆ ಇವರು ವೈಪರ್ ಅಂದರೆ ನಮ್ಮ ಏನು ಕೊಳಕು ಮಂಡಲದ ಹಾವು, ಅದನ್ನು ನಮ್ಮ ಕಾಳಿಂಗ ಸರ್ಪ ಜೊತೆ ಮಿಕ್ಸ್ ಮಾಡಿ ಹೊಸ ಪ್ರಭೇದ ABC ಲ್ಯಾಬಲ್ ಆಗಿದೆ ಗೊತ್ತಿಲ್ಲ. ಬಟ್ ಅದು ವೈಪರ್ ಕಿಂಗ್ ಕೋಬ್ರಾ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕೊಟ್ಟು ಅದು ಹೇಗೆ ಪರ್ಮಿಷನ್ಗೆ ಅಪ್ರೂವಲ್ ತಗೋತಾರೆ ಅಂತ ಗೊತ್ತಿಲ್ಲ. ಸೊ ಆ ಡಾಕ್ಯುಮೆಂಟ್ ನಾನು ಶೇರ್ ಮಾಡ್ತೀನಿ. ಸೊ ಇದನ್ನು ಚೆಕ್ ಮಾಡಿ ಹೇಳ್ಬೋದು ಅದು ಏನು ಅಂತ. ಯಾಕಂದ್ರೆ ಸುಮ್ಮನೆ ಅಂದ್ಕೊಂಡು ಈಗ ಉತ್ತರ ಕನ್ನಡಕ್ಕೆ ಕೆಲವೊಂದು ಡೆವಲಪ್ಮೆಂಟ್ ಬೇಕೇ ಬೇಕು. ಅದು ನಾನು ಸಪೋರ್ಟಿವ್ ಆಗೇ ಇದ್ದೀನಿ. ಫಾರ್ ಎಕ್ಸಾಂಪಲ್ ರೈಲ್ವೆ ಲೈನು. ಸೊ ಅದಕ್ಕೆ ಫಾರೆಸ್ಟ್ ಹೋಗುತ್ತೆ ಅಂತಂದ್ರೆ ಅದಕ್ಕೆ ಪರ್ಯಾಯವಾಗಿ ಏನೋ ಮಾಡ್ಕೋಬೋದು. ಬಟ್ ಆದರೆ ಅದು ಜನರಿಗೆ ಉಪಯೋಗ ಆಗುವಂಥ ಯೋಜನೆ. ಈಗ ನಮ್ಮ ಹೊನ್ನಾವರ ಸಿದ್ದಾಪುರ ರೋಡು, ಸೊ ಅದು ಕೂಡ ಒಂದು ಪ್ರಮುಖ ಬೇಡಿಕೆ. ನಮಗೆ ಎಷ್ಟೋ ವರ್ಷದಿಂದ ನಡೀತಾ ಇದೆ. ಜನ ಸ್ವಲ್ಪ ತುಂಬ ವರ್ಷದಿಂದ ಹೋರಾಡ್ತಿದ್ದಾರೆ. ಸೊ ಅಂಥದಕ್ಕೆ ಗೌರ್ಮೆಂಟ್ ಮಾಡ್ಬೋದು, ಅದಕ್ಕೆ ಯಾರೂ ತಕರಾರಾಗಲ್ಲ, ಅದು ಏನೂ ಮಾಡಲ್ಲ. ಬಟ್ ಇದು ಸೈಂಟಿಫಿಕ್ ಎವಿಡೆನ್ಸ್ ಇದೆ, ಇದು ಈ ಥರ ಹಾಗೆ ಆಗುತ್ತೆ. ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ್, ವಿಶ್ವ ನಾಯ್ಕ್, ನವೀನ್ ನಾಯ್ಕ್, ವೆಂಕಟೇಶ್ ನಾಯ್ಕ್ ಮುಂತಾದವರು ಇದ್ದರು.